ಫ್ರೆಂಡ್ಸ್, ಲೇಬರ್ ಕಾರ್ಡ್ ಇದ್ದಂತವರ ಇಬ್ಬರ ಮಕ್ಕಳಿಗೆ ಒಂದು ಕಲಿಕಾ ಭಾಗ್ಯ ಮೂಲಕ ಶೈಕ್ಷಣಿಕ ಸಹಾಯಧನ ಅಥವಾ ಸ್ಕಾಲರ್ಶಿಪ್ಗೆ ಈಗ ಆನ್ಲೈನ್ ಮೂಲಕ ಅರ್ಜಿಗಳನ್ನ ಪ್ರಾರಂಭವಾಗಿದ್ದು, ನಾನು ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ಏನ್ ತಿಳಿಸ್ಕೊಡ್ತಾ ಇದ್ದೀನಪ್ಪ ಅಂತಂದ್ರೆ, ಲೇಬರ್ ಕಾರ್ಡ್ ಇದ್ದಂತವರ ಇಬ್ಬರ ಮಕ್ಕಳಿಗೆ ಒಂದು ಸ್ಕಾಲರ್ಶಿಪ್ ಅನ್ನ ಪಡ್ಲಿಕ್ಕೆ ಒಂದು ಹೊಸದಾಗಿ ರೂಲ್ ಅನ್ನ ಮಾಡಿದ್ದಾರೆ, ಒಂದು ಹೊಸದಾಗಿ ಕಂಡೀಷನ್ ಅನ್ನ ಹಾಕಿದ್ದಾರೆ. ಹಾಗಾದ್ರೆ ಲೇಬರ್ ಕಾರ್ಡ್ ಇದ್ದಂತವರ ಮಕ್ಕಳ ಒಂದು ಸ್ಕಾಲರ್ಶಿಪ್ ಅನ್ನ ಪಡ್ಕೋಬೇಕಾಗಿದ್ರೆ ಯಾವ ರೀತಿಯಾಗಿ ರೂಲ್ ಅನ್ನ ಮಾಡಿದ್ದಾರೆ, ಯಾವ ರೀತಿಯಾಗಿ ಕಂಡೀಷನ್ ಅನ್ನ ಇದೆ ಎಂಬುದರ ಬಗ್ಗೆ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಹಾಗಾದ್ರೆ ಬನ್ನಿ ವಿಡಿಯೋನ ಶುರು ಮಾಡೋಣ. ವಿಡಿಯೋನ ಶುರು ಮಾಡೋಕ್ಕಿಂತ ಮುಂಚೆ ಈ ಒಂದು ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ತಪ್ಪದೆ ವಿಡಿಯೋಗೆ ಲೈಕ್ ಮಾಡಿ. ಹಾಗೆ ಯಾರೇನು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಕೆಳಗಡೆ ರೆಡ್ ಕಲರ್ ಬಟನ್ ಅಲ್ಲಿ ಸಬ್ಸ್ಕ್ರೈಬ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಅದೇ ರೀತಿಯಾಗಿ ನಮ್ಮ ಒಂದು RK ಕೆಂಬಾವಿ ಚಾನೆಲ್ ಕಡೆಯಿಂದ ಒಂದಿಷ್ಟು ಮೆಂಬರ್ಶಿಪ್ ಗಳನ್ನ ನಾವು ಓಪನ್ ಮಾಡಿದ್ದೇವೆ. ನೀವು ಇಲ್ಲಿ ಜಾಯಿನ್ ಬಟನ್ ಮೂಲಕ ಈ ಮೆಂಬರ್ಶಿಪ್ ಗೆ ನೀವು ಜಾಯಿನ್ ಕೂಡ ಆಗಬಹುದು. ಹಾಗಾದ್ರೆ ಬನ್ನಿ ವಿಡಿಯೋನ ಶುರು ಮಾಡೋಣ. ಹೌದು ಫ್ರೆಂಡ್ಸ್, ಲೇಬರ್ ಕಾರ್ಡ್ ಇದ್ದಂತವರ ಒಂದು ಮಕ್ಕಳ ಸ್ಕಾಲರ್ಶಿಪ್ ಅನ್ನ ನೀವು ಪಡಿಬೇಕಾಗಿದ್ರೆ ಹೊಸದಾಗಿ ಒಂದು ರೂಲ್ ಅನ್ನ ಮಾಡಿದ್ದಾರೆ, ಹೊಸದಾಗಿ ಒಂದು ಕಂಡೀಷನ್ ಅನ್ನ ಹಾಕಿದ್ದಾರೆ. ಹಾಗಾದ್ರೆ ನೀವು ಕೂಡ ಲೇಬರ್ ಕಾರ್ಡ್ ಹೊಂದಿದ್ದು ನಿಮ್ಮ ಮಕ್ಕಳ ಒಂದು ಸ್ಕಾಲರ್ಶಿಪ್ ಗೆ ನೀವು ಸೇವಾ ಸಿಂಧುದಲ್ಲಿ ಅರ್ಜಿಯನ್ನ ಸಲ್ಲಿಸಲಿಕ್ಕೆ ಹೋದಾಗ ನಿಮಗೆ ಈ ರೂಲ್ ಅನ್ನ ಕಾಣಬಹುದು. ಈಗ ಆ ಹೊಸದಾಗಿ ರೂಲ್ ಏನ್ ಮಾಡಿದ್ದಾರಪ್ಪ ಅಂತಂದ್ರೆ, ಅದಕ್ಕಿಂತ ಮುಂಚಿತವಾಗಿ ನಿಮ್ಗೆಲ್ಲರೂ ಗೊತ್ತಿರುವ ಹಾಗೆ ಲೇಬರ್ ಕಾರ್ಡ್ ಇದ್ದಂತವರ ಇಬ್ಬರ ಮಕ್ಕಳ ಒಂದು ಉನ್ನತ ಶಿಕ್ಷಣಗೋಸ್ಕರ ನರ್ಸರಿಯಿಂದ ಸ್ನಾತಕೋತ್ತರ ಪದವಿವರೆಗೂ ವಿದ್ಯಾಭ್ಯಾಸಕ್ಕಾಗಿ ವಿದ್ಯಾರ್ಥಿ ವೇತನವನ್ನ ನೀಡಲಾಗ್ತಾ ಇದೆ. ಸೊ ಈ ಒಂದು ಅರ್ಜಿ ಸಲ್ಲಿಸುವಂತ ಕೊನೆಯ ದಿನಾಂಕ 15/4/2023 ಆಗಿರುತ್ತೆ. ಸೊ ಅರ್ಜಿ ಸಲ್ಲಿಸುವುದು ಹೇಗೆ, ಅದರ ವಿಧಾನವೇನು, ಅರ್ಜಿ ಸಲ್ಲಿಸಬೇಕಾದ್ರೆ ಏನು ದಾಖಲಾತಿ ಇರಬೇಕು ಎಂಬುದರ ಬಗ್ಗೆ ನಾವು ಆಲ್ರೆಡಿ ಕೆಲವೊಂದು ವಿಡಿಯೋಗಳಲ್ಲಿ ತಿಳಿಸಿದ್ದೇವೆ. ಆದ್ರೆ ಈಗ ಲೇಬರ್ ಕಾರ್ಡ್ ಇದ್ದಂತವರ ಮಕ್ಕಳ ಒಂದು ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ ಒಂದು ಸೇವಾ ಸಿಂಧುದಲ್ಲಿ ಅರ್ಜಿ ಸಲ್ಲಿಸಲಿಕ್ಕೆ ಹೋದಾಗ ಹೊಸದಾಗಿ ರೂಲ್ ಅನ್ನ ಮಾಡಿದ್ದಾರೆ, ಹೊಸದಾಗಿ ಕಂಡೀಷನ್ ಹಾಕಿದ್ದಾರೆ. ಅದು ಏನಪ್ಪಾ ಅಂತಂದ್ರೆ, ನೀವು ಲೇಬರ್ ಕಾರ್ಡ್ಗೆ ಅಪ್ಲಿಕೇಶನ್ ಹಾಕಕ್ ಹೋದಾಗ ನಿಮಗೂ ಕೂಡ ಈ ರೀತಿಯಾಗಿ ಬಂದಿರಬಹುದು. ಏನು ಹೊಸದಾಗಿ ರೂಲ್ ಏನಪ್ಪಾ ಅಂತಂದ್ರೆ, ನೀವೇನಾದ್ರೂ ನಿಮ್ಮ ಒಂದು ಲೇಬರ್ ಕಾರ್ಡ್ ರಿಜಿಸ್ಟ್ರೇಷನ್ 1ನೇ ತಾರೀಕು 6ನೇ ತಿಂಗಳು 2022 ನಂತರ ಏನಾದ್ರೂ ನೀವು ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ರೆ ನಿಮ್ಮ ಒಂದು ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ ಮಕ್ಕಳ ಸ್ಕಾಲರ್ಶಿಪ್ ನೀವು ಅರ್ಹರಿರುವುದಿಲ್ಲ. ಸೊ ಅಂದ್ರೆ 1ನೇ ತಾರೀಕು 6ನೇ ತಿಂಗಳು 2022 ನಂತರ ಲೇಬರ್ ಕಾರ್ಡ್ ಏನಾದ್ರೂ ರಿಜಿಸ್ಟ್ರೇಷನ್ ಹಾಕಿದ್ರೆ ಅಂತವರ ಒಂದು ಲೇಬರ್ ಕಾರ್ಡ್ ಮಕ್ಕಳ ಸ್ಕಾಲರ್ಶಿಪ್ ಇಲ್ಲಿ ಬರುವುದಿಲ್ಲ ಫ್ರೆಂಡ್ಸ್. ಇದರ ಹಿಂದೆ ಮಾಡಿಸ್ಕೊಂಡಿರ್ಬೇಕಾಗತ್ತೆ. 1ನೇ ತಾರೀಕು 6ನೇ ತಿಂಗಳು 2022 ಹಿಂದೆ ನೀವೇನಾದ್ರೂ ಮಾಡಿಸ್ಕೊಂಡ್ರೆ ಮಾತ್ರ ನಿಮಗೆ ಈ ಒಂದು ಸ್ಕಾಲರ್ಶಿಪ್ ಬರುತ್ತೆ ಅಂತ ಅವರು ಹೇಳ್ತಿದ್ದಾರೆ. ನೀವು ಹೊಸದಾಗಿ ರೀಸೆಂಟ್ ಆಗಿ ಏನಾದ್ರೂ ಲೇಬರ್ ಕಾರ್ಡ್ ಮಾಡಿಸ್ಕೊಂಡಿದ್ರೆ ಬರುವುದಿಲ್ಲ. 1ನೇ ತಾರೀಕು 6ನೇ ತಿಂಗಳು 2022 ಹಿಂದಿನ ದಿನಗಳಲ್ಲಿ ನಿಮ್ದು ಲೇಬರ್ ಕಾರ್ಡ್ ರಿಜಿಸ್ಟ್ರೇಷನ್ ಆಗಿದ್ರೆ ಮಾತ್ರ ನೀವು ಈ ಒಂದು ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ ಗೆ ಅರ್ಜಿಯನ್ನ ಸಲ್ಲಿಸಬಹುದು ಫ್ರೆಂಡ್ಸ್. ಸೊ ಈ ರೀತಿಯಾಗಿ ಒಂದು ಹೊಸ ಇದು ರೂಲ್ ಅನ್ನ ಮಾಡಿದ್ದಾರೆ, ಒಂದು ಹೊಸ ಕಂಡೀಷನ್ ಹಾಕಿದ್ದಾರೆ. ಯಾರು ಲೇಬರ್ ಕಾರ್ಡ್ ಮಾಡಿಸ್ಕೊಂಡಿರ್ತೀರಾ ಅಂದ್ರೆ ಅವರ ಒಂದು ರಿಜಿಸ್ಟ್ರೇಷನ್ ಡೇಟು 1ನೇ ತಾರೀಕು 6ನೇ ತಿಂಗಳು 2022 ಹಿಂದಿನ ದಿನಗಳಾಗಿರಬೇಕು. ಅದರ ನಂತರ ಏನಾದ್ರು ಮಾಡಿಸ್ಕೊಂಡ್ರೆ ನಿಮ್ಗೆ ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ ಗೆ ಅರ್ಜಿಯನ್ನ ಸಲ್ಲಿಸಲಿಕ್ಕೆ ಬರೋದಿಲ್ಲ ಅಂತಾನೆ ಹೇಳ್ಬೋದು ಫ್ರೆಂಡ್ಸ್. ಇದೇ ಒಂದು ಹೊಸ ರೂಲ್ ಇತ್ತು. ಯಾರೆಲ್ಲ ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ ಗೆ ಇನ್ನು ಅರ್ಜಿ ಸಲ್ಲಿಸಿಲ್ಲ ಅವರೇನಾದ್ರೂ 1ನೇ ತಾರೀಕು 6ನೇ ತಿಂಗಳು 2022 ಹಿಂದಿನ ರಿಜಿಸ್ಟ್ರೇಷನ್ ಆಗಿದ್ರೆ ತಪ್ಪದೆ ಹೋಗಿ ಸೇವಾ ಸಿಂಧು ಮೂಲಕ ಅರ್ಜಿಗಳನ್ನ ನೀವು ಸಲ್ಲಿಸಿ ಇದರ ಉಪಯೋಗನ ಪಡಿಬಹುದು ಫ್ರೆಂಡ್ಸ್. ಸೊ ಈ ರೀತಿ ಒಂದು ಇನ್ಫಾರ್ಮೇಶನ್ ನಿಮಗೆ ತಿಳಿಸ್ಕೊಡೋಣ ಅಂತ ಈ ಒಂದು ವಿಡಿಯೋ ಮಾಡಿದ್ದೇನೆ. ಈ ಒಂದು ಮಾಹಿತಿ ಇಷ್ಟ ಆಗಿದ್ರೆ ತಪ್ಪದೆ ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ಎಲ್ಲ ನಿಮ್ಮ ವಾಟ್ಸ್ಆಪ್ ಗ್ರೂಪ್ ಗಳಿಗೆ ಶೇರ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.